ह्यो नमः। हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ಪಾಂಡವರ ರಾಜ್ಯಭಾರ ಇಂದ್ರಪ್ರಸ್ಥದಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಯಾರ್ಯಾರು ಯಾವ ಯಾವ ಜವಾಬ್ದಾರಿಯನ್ನು ಯಾವ ಯಾವ ಪೋರ್ಟ್ಫೋಲಿಯೋಗಳನ್ನು ಹೊತ್ತುಕೊಂಡಿದ್ದರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ನಿನ್ನೆ ಒಟ್ಟು 4 ಶ್ಲೋಕ ಆಗಿತ್ತು. ಇಂದು 5ನೇ ಶ್ಲೋಕದಿಂದಾಗಿ ಪ್ರಾರಂಭ. ಆಜೀವಿನಾಂ ವೇತನದಃ ತದಾಸೀತ್ ಮಾದ್ರೀಸುತಃ ಪ್ರಥಮೋಥ ದ್ವಿತೀಯಃ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾಚ್ಚ ಖಡ್ಗೀ ಸಬಭೂವ ರಕ್ಷನ್. ಪದಚ್ಛೇದ. ಆಜೀವಿನಾಂ ವೇತನದಃ ತದಾ ಆಸೀತ್ ಮಾದ್ರೀಸುತಃ ಪ್ರಥಮಃ ಅಥ ದ್ವಿತೀಯಃ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾತ್ ಚ ಖಡ್ಗೀ ಸಹ ಬಭೂವ ರಕ್ಷನ್. ಆಜೀವಿನಾಂ. ಆಜೀವಿನಾಂ ಶಬ್ದಕ್ಕೆ ಅರ್ಥ ಸಂಬಳದ ಮೇಲೆ ಜೀವನ ಮಾಡುವಂಥವರು ಅಂತ. ಹಾಗೆ ಅಲ್ಲಿ ಅನೇಕ ಸೈನಿಕರು ಇರ್ತಾ ಇದ್ರು, ಬೇರೆ ಬೇರೆ ಕೆಲಸದವರು ಇರ್ತಾ ಇದ್ರು. ಒಟ್ಟಿನಲ್ಲಿ ಇಂದ್ರಪ್ರಸ್ಥದ ಸಮಸ್ತ ಸಿಬ್ಬಂದಿಗಳಿಗೆ, ಆಜೀವಿಗಳಿಗೆ ವೇತನದಹ ಸಂಬಳವನ್ನ ಕೊಡುವಂತಹ ಕೆಲಸ ಯಾರಿಗಿತ್ತು? ಮಾದ್ರೀಸುತಃ ಪ್ರಥಮಃ. ಮಾದ್ರಿಯ 2 ಮಕ್ಕಳಲ್ಲಿ ಮೊದಲನೆಯವನು ನಕುಲ. ನಕುಲ ಎಲ್ಲರಿಗೂ ಕೂಡ ಸಂಬಳವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಅದಾದ ಮೇಲೆ ಸಂಧಾನ ಭೇದಾದಿಶು ಅಂತ. ಸಂಧಾನ ಭೇದ ಅಂತಂದ್ರೆ ಬೇರೆ ಬೇರೆ ರಾಜ್ಯದ ರಾಜರುಗಳೊಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಅಥವಾ ಭೇದ. ಭೇದ ಅಂತಂದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒಟ್ಟಿನಲ್ಲಿ ಪರರಾಜ್ಯದವರೊಟ್ಟಿಗೆ ಕಾಂಪ್ರಮೈಸ್ ಆಗಲಿ ಅಥವಾ ಒಂದು ಭಿನ್ನತೆ, ಅಭಿಪ್ರಾಯ ಭೇದ, ಅದೆಲ್ಲದರ ವಿಚಾರವನ್ನು ಮಾಡುವಂತಹ ಕೆಲಸವನ್ನ ದ್ವಿತೀಯ ಸಹದೇವ ಮಾಡ್ತಾ ಇದ್ದ. ಸಂಧಾನ ಭೇದಾದಿಶು ಧರ್ಮರಾಜ ಪಶ್ಚಾಚ ಖಡ್ಗಿ ಸಬಭೂವ ರಕ್ಷನ್ ಅಂತ ಪರರಾಜ್ಯದವರೊಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಮುಂತಾದಂತಹ ಕಾರ್ಯಗಳನ್ನ ಸಹದೇವ ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಧರ್ಮರಾಜ ಪಶ್ಚಾತ್, ಧರ್ಮರಾಜನ ಹಿಂದೆ ಯಾವಾಗಲೂ ಕೂಡ ಖಡ್ಗೀ ರಕ್ಷನ್ ಬಭೂವ, ಖಡ್ಗವನ್ನು ಹಿಡಿದುಕೊಂಡು ಧರ್ಮರಾಜನಿಗೆ ರಕ್ಷಕರಾಗಿ ನಿಂತಿರ್ತಾ ಇದ್ದ ಸಹದೇವ. ಹೀಗೆ ನೌಕರರಿಗೆ ವೇತನವನ್ನು ಕೊಡುವಂತಹ ಕೆಲಸ ನಕುಲ, ಬೇರೆ ರಾಜ್ಯದವರೊಟ್ಟಿಗೆ ಸಂಧಾನ ಭೇದ ಮುಂತಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಹದೇವ, ಮತ್ತು ಧರ್ಮರಾಜನಿಗೆ ಖಡ್ಗವನ್ನು ಹಿಡಿದುಕೊಂಡು ರಕ್ಷಕನಾಗಿ ನಿಂತಿರುತ್ತಂಥವನು ಸಹದೇವ. ಹೀಗೆ
ಅರ್ಜುನ, ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಮತ್ತು ದ್ರೌಪದಿ ಈ 6 ಜನರು ಯಾವ ಯಾವ ಕರ್ತವ್ಯಗಳನ್ನ ಪರಿಪಾಲನೆ ಮಾಡ್ತಾ ಇದ್ರು ಎಂಬುದಾಗಿ ಆಚಾರ್ಯರು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಧೃಷ್ಟದ್ಯುಮ್ನಸ್ತತ್ರ ಸೇನಾ ಪ್ರಣೇತ ಶಕ್ರಪ್ರಸ್ಥೆ ನಿತ್ಯಮಾಸ್ತೇತಿ ಹಾರ್ದಾತ್. ವಿಶೇಷತೋ ಭೀಮ ಸಖಾ ಸ ಆಸೀತ್ ರಾಷ್ಟ್ರಂ ಚೈಷಾಂ ಸರ್ವಕಾಮೈ ಸುಪೂರ್ಣಂ. ಪದಚ್ಛೇದ ಧೃಷ್ಟದ್ಯುಮ್ನಃ ತತ್ರ ಸೇನಾಪ್ರಣೀತ ಶಕ್ರಪ್ರಸ್ಥೆ ನಿತ್ಯಂ ಆಸ್ತೆ ಅತಿಹಾರ್ದಾತ್ ವಿಶೇಷತಃ ಭೀಮಸಕ ಸಹ ಆಸೀತ್ ರಾಷ್ಟ್ರಂ ಚ ಏಷಾಂ ಸರ್ವಕಾಮೈಃ ಸುಪೂರ್ಣಂ. ಅದಾದ ಮೇಲೆ ಧೃಷ್ಟದ್ಯುಮ್ನ ಯಾವಾಗಲೂ ಕೂಡ ಇಂದ್ರಪ್ರಸ್ಥದಲ್ಲಿ ವಾಸವಾಗಿದ್ದಂತೆ. ಯಾಕೆ ಅಂದ್ರೆ ಅತಿ ಆಹಾರ್ದಾತ್ ಪಾಂಡವರ ಮೇಲಿನ ವಿಶೇಷವಾದಂತಹ ಪ್ರೀತಿಯಿಂದಾಗಿ, ದ್ರೌಪದಿಯ ಮೇಲಿನ ವಿಶೇಷವಾದಂತಹ ಪ್ರೀತಿಯಿಂದಾಗಿ ಯಾವಾಗಲೂ ಕೂಡ ಇಂದ್ರಪ್ರಸ್ಥದಲ್ಲಿಯೇನೆ ವಾಸವಾಗಿದ್ದ ಧೃಷ್ಟದ್ಯುಮ್ನ. ಅಷ್ಟು ಮಾತ್ರ ಅಲ್ಲ, ಸೇನಾ ಪ್ರಣೇತ ಆ ಪಾಂಡವರ ಸೈನ್ಯದ ಸೇನಾಧಿಪತಿಯಾಗಿ ಎಲ್ಲ ಸೈನ್ಯದ ಒಂದು ವಿಚಾರಗಳನ್ನು ಕೂಡ ನೋಡಿಕೊಳ್ತಾ ಇದ್ದ. ಅದರಲ್ಲೂ ವಿಶೇಷವಾಗಿ ವಿಶೇಷತಃ ಭೀಮಸಕ ಆಸೀತ್, ಭೀಮಸೇನ ದೇವರಿಗೆ ಜೊತೆಗೆ ಜಾಸ್ತಿ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಅಧ್ಯಾತ್ಮದಲ್ಲಿ ನೋಡುವುದಾದ್ರೆ ಭೀಮಸೇನ ದೇವರು ವಾಯುವಿನ ಅವತಾರ, ಧೃಷ್ಟದ್ಯುಮ್ನ ಅಗ್ನಿಯ ಅವತಾರ. ಅಗ್ನಿ ಉರಿಬೇಕು ಅಂದ್ರೆ ಗಾಳಿ ಬೇಕೇ ಬೇಕು. ಹಾಗಾಗಿ ಇಬ್ಬರಲ್ಲೂ ಕೂಡ ಭಾರಿ ಫ್ರೆಂಡ್ಶಿಪ್ ಇತ್ತು. ಇನ್ನು ವಿಶೇಷವಾಗಿ ಈ ಯುದ್ಧದ ಸಮಯದಲ್ಲಿ ಹೇಳುವಂತೆ ಈ ಧೃಷ್ಟದ್ಯುಮ್ನ ಮತ್ತು ಭೀಮಸೇನ ದೇವರು ಯಾವಾಗ ಕೌರವರ ಸೈನ್ಯದಲ್ಲಿ ಒಬ್ಬೊಬ್ಬರೇ ಸತ್ತು ಹೋಗ್ತಾ ಇದ್ರು, ಕೌರವರು 100 ಜನರಲ್ಲಿ ಒಬ್ಬೊಬ್ಬರು ಸತ್ತು ಹೋದಾಗಲೂ ಕೂಡ ಅಥವಾ ಪ್ರಧಾನ ವ್ಯಕ್ತಿಗಳು ಸತ್ತು ಹೋದಾಗ ಇಬ್ಬರು ಕೂಡ ಕೈ ಕೈ ಹಿಡಿದುಕೊಂಡು ನೃತ್ಯ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಇವತ್ತು ನಾವು ಕ್ರಿಕೆಟ್ ಅಲ್ಲಿ ನೋಡ್ತೇವೆ, ಯಾವ್ದೋ ಒಂದು ವಿಕೆಟ್ ಹೋಗ್ಬಿಟ್ರೆ ಏನಾಗುತ್ತೆ, ಎಲ್ಲ ಆಟಗಾರರು ಸೇರ್ಕೊಂಡು ಚೆನ್ನಾಗಿ ಕೈ ಕೈ ಹಿಡ್ಕೊಂಡು ಕ್ಲಾಪ್ಸ್ ಹಾಕೊಂಡು ನೃತ್ಯ ಮಾಡ್ತಾರೆ. ಹಾಗೆ ಕೌರವರ ಪಾಳೆಯದಲ್ಲಿ ಇದ್ದಂತಹ ಒಬ್ಬೊಬ್ಬ ದುಷ್ಟರು ಕೂಡ ನೆಲಕ್ಕೆ ಬಿದ್ದಾಗ, ಸತ್ತು ಹೋದಾಗ ಧೃಷ್ಟದ್ಯುಮ್ನ ಮತ್ತು ಭೀಮಸೇನ ದೇವರು ಇಬ್ಬರು ಕೂಡ ಕೈ ಕೈ ಹಿಡಿದುಕೊಂಡು ನೃತ್ಯ ಮಾಡ್ತಾ ಇದ್ರು ಅಂತ ವಿಚಾರ ಬರುತ್ತೆ. ಅಂದ್ರೆ ಅಷ್ಟು ಗಾಢವಾದಂತಹ ಸ್ನೇಹ ಧೃಷ್ಟದ್ಯುಮ್ನ ಮತ್ತು ಭೀಮಸೇನ ದೇವರಲ್ಲಿ ಇತ್ತು. ಹೀಗೆ ವಿಶೇಷತಃ ಭೀಮಸಕಾಸ ಆಸೀತ್. ಹೀಗೆ ಇವರ ಒಂದು ವಿಶಿಷ್ಟವಾದಂತಹ ಆಡಳಿತದಲ್ಲಿ ರಾಷ್ಟ್ರಂ ಸರ್ವಕಾಮೈಹಿ ಸುಪೂರ್ಣಂ, ಆ ಒಂದು ಇಂದ್ರಪ್ರಸ್ಥ ಅದರಲ್ಲಿ ಏನೇನು ಭೋಗ ವಸ್ತುಗಳು ಬೇಕೋ ಆ ಎಲ್ಲದರಿಂದಲೂ ಕೂಡ ತುಂಬಿಕೊಂಡು ವೈಭವದಿಂದಾಗಿ ಇಂದ್ರಪ್ರಸ್ಥ ಹೆಸರಿಗೆ ತಕ್ಕಂತೆ ಇಂದ್ರನ ರಾಷ್ಟ್ರದಂತೆಯೇ ಕಂಗೊಳಿಸ್ತಾ ಇತ್ತು. ಯಾವ ಹಾನಿ ಕೂಡ ಅಲ್ಲಿ ಇರ್ತಾ ಇರ್ಲಿಲ್ಲ. ಮುಂದೆ ನಾವೈಷ್ಣವೋ
न दरिद्रो बभूव न धर्महानिश्च बभूव कस्यचित्। तेषां राष्ट्रे शासति भीमसेने नव्याधितो नापि विपर्ययान् मृतिः। पदच्छेद न अवैष्णवः न दरिद्रः बभूव न धर्महानिः च बभूव कस्यचित् तेषां राष्ट्रे शासति भीमसेने न व्याधितः न अपि विपर्ययात् मृतिः। ಭೀಮಸೇನೆ ರಾಷ್ಟ್ರೇ ಶಾಸತಿ, ಭೀಮಸೇನ ದೇವರು ಈ ಒಂದು ರಾಜ್ಯವನ್ನ ನಡೆಸ್ತಾ ಇರಬೇಕಾದ್ರೆ ಆ ರಾಜ್ಯದಲ್ಲಿ ನ ಅವೈಷ್ಣವ, ಅವೈಷ್ಣವರು ಯಾರೂ ಕೂಡ ಇರಲಿಲ್ಲ ಅಂತೆ. ಪರಮಾತ್ಮನ ವಿರೋಧಿಗಳು, ವಿಷ್ಣು ವಿರೋಧಿಗಳು ಯಾರೂ ಕೂಡ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನ ದರಿದ್ರ ಬಭುವ, ಯಾರೊಬ್ಬರು ಕೂಡ ದರಿದ್ರರು ಅಂತ ಇರಲಿಲ್ಲ, ಬಡವರು ಅಂತ ಇರಲಿಲ್ಲ. ಅದಾದ ಮೇಲೆ ನ ಧರ್ಮಹಾನಿಶ್ಚ ಬಭೂವ ಕಸ್ಯಚಿತ್, ಕಸ್ಯಚಿತ್ ಯಾರಿಗೂ ಕೂಡ ಧರ್ಮದ ಹಾನಿ, ಧರ್ಮ ಮಾಡ್ಲಿಕ್ಕೆ ತೊಂದರೆ ಅಂತ ಆಗ್ತಾ ಇರ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಸ್ವೇಚ್ಛೆಯಿಂದಾಗಿ ತಮ್ಮ ತಮ್ಮ ವರ್ಣಾಶ್ರಮೋಚಿತವಾದಂತಹ ಧರ್ಮಗಳನ್ನ ಚಾಚೂ ತಪ್ಪದೆ ಪರಿಪಾಲನೆ ಮಾಡ್ತಾ ಇದ್ರು. ಆ ಧರ್ಮ ಪರಿಪಾಲನೆಗೆ ಯಾವುದೇ ತೊಂದರೆಗಳು ಆಗ್ತಾ ಇರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನ ವ್ಯಾಧಿತ, ಯಾರಿಗೂ ಕೂಡ ಅನಾರೋಗ್ಯ ಬರ್ತಾ ಇರಲಿಲ್ಲ. ಆಮೇಲೆ ನ ವಿಪರ್ಯಯಾನ್ ಮೃತಿ, ವಿಪರ್ಯಯ ಅಂದ್ರೆ ವ್ಯತ್ಯಾಸ, ವ್ಯತ್ಯಾಸದಿಂದಾಗಿ ಯಾರು ಕೂಡ ಸಾಯ್ತಾ ಇರ್ಲಿಲ್ಲ ಅಂತ. ವ್ಯತ್ಯಾಸದಿಂದಾಗಿ ಸಾಯ್ತಾ ಇರ್ಲಿಲ್ಲ ಅಂತಂದ್ರೆ, ಹಿರಿಯರು ಇದ್ದಾಗ ಕಿರಿಯರು ಸಾಯ್ತಾ ಇರ್ಲಿಲ್ಲ ಅಂತ. ತಂದೆ ಇದ್ದಾಗ ಮಗ ಸಾಯೋದು, ಅಜ್ಜ ಇದ್ದಾಗ ಮೊಮ್ಮಗ ಸಾಯೋದು, ಹೀಗೆ ದೊಡ್ಡವರು ಬದುಕಿರ್ಬೇಕಾದ್ರೆ ಅವರಿಗಿಂತ ಮುಂಚೆ ಚಿಕ್ಕವರು ಸಾಯ್ತಾ ಇರ್ಲಿಲ್ಲ ಅಂತ. ಅಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಆಯಸ್ಸನ್ನ ಪರಿಪೂರ್ಣವಾಗಿ ಅನುಭವಿಸ್ತಾ ಇದ್ರು. ತಮ್ಮ ಆಯಸ್ಸನ್ನ ಪರಿಪೂರ್ಣವಾಗಿ ಅನುಭವಿಸಿ ಆಮೇಲೆ ಮರಣವನ್ನು ಹೊಂದುತ್ತಾ ಇದ್ರು. ವ್ಯತ್ಯಾಸದಿಂದಾಗಿ ಹಿರಿಯರು ಬದುಕಿರಬೇಕಾದ್ರೆ ಕಿರಿಯರು ಯಾರು ಕೂಡ ಮರಣವನ್ನು ಹೊಂದುತ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಒಂದು ಸಮೃದ್ಧವಾದಂತಹ ರಾಜ್ಯ, ಕುಂದು ಕೊರತೆಗಳಿಲ್ಲದೆ ಇರುವಂತಹ ರಾಜ್ಯ ಯಾವ ರೀತಿ ಇರಬೇಕೋ ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿ ಇಂದ್ರಪ್ರಸ್ಥ ಎನ್ನುವಂತಹ ರಾಜ್ಯ ಅಲ್ಲಿ ಕಂಗೊಳಿಸ್ತಾ ಇತ್ತು. ಮುಂದೆ ಯುಧಿಷ್ಠಿರಂ ಯಾಂತ್ಯಥ ದರ್ಶನೋತ್ಸುಕಾಃ ಪ್ರತಿಗ್ರಹಾಯಾಪ್ಯಥ ಯಾಜನಾಯ ಕಾರ್ಯಾರ್ಥಿನೋ ನೈವ
ವೃಕೋದರೇಣ ಕಾರ್ಯಾಣಿ ಸಿದ್ಧ್ಯಂತಿ ಯತೋಖಿಲಾನಿ. ಪದಚ್ಛೇದ. ಯುಧಿಷ್ಠಿರಂ ಯಾಂತಿ ಅಥ ಹಿ ದರ್ಶನೋತ್ಸುಕಾಃ ಪ್ರತಿಗ್ರಹಾಯ ಅಪಿ ಅಥ ಯಾಜನಾಯ ಕಾರ್ಯಾರ್ಥಿನಃ ನ ಏವ ವೃಕೋದರೇಣ ಕಾರ್ಯಾಣಿ ಸಿದ್ಧ್ಯಂತಿ ಯತಃ ಅಖಿಲಾನಿ. ಸಾಮಾನ್ಯವಾಗಿ ಒಬ್ಬ ರಾಜ ಅಂತಂದ್ರೆ ಅವನ ಪ್ರತಿನಿತ್ಯದ ದಿನಚರಿಯಲ್ಲಿ ಒಂದಿಷ್ಟು ಸಮಯ ಪ್ರಜೆಗಳ ಕಷ್ಟಗಳನ್ನ ಕೇಳಲಿಕ್ಕೆ, ಅವರ ಕೆಲಸ ಕಾರ್ಯಗಳನ್ನ ಮಾಡಿಸ್ಲಿಕ್ಕೆ ಅಂತ ಮೀಸಲಿರುತ್ತೆ. ಒಂದಿಷ್ಟು ಇವತ್ತು ನಾವು ರಾಜಕಾರಣಿಗಳ ವಿಚಾರದಲ್ಲಿ ಕೇಳ್ತೇವೆ, ಸಾರ್ವಜನಿಕ ಮೀಟಿಂಗ್ಗೋಸ್ಕರ ಒಂದಿಷ್ಟು ಸಮಯವನ್ನು ಮೀಸಲಿಟ್ಟಿರ್ತಾರೆ. ಹಾಗೆ ರಾಜರು ಕೂಡ ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳನ್ನ ಕೇಳಲಿಕ್ಕೆ ಅಂತ ಒಂದಿಷ್ಟು ಸಮಯವನ್ನ ಮೀಸಲಿಟ್ಟಿರ್ತಾರೆ. ಆದ್ರೆ ಯುಧಿಷ್ಠಿರನ ಆಡಳಿತದಲ್ಲಿ ಇದು ಇರಲೇ ಇಲ್ಲ ಅಂತೆ. ಪ್ರಜೆಗಳು ಬರ್ತಾ ಇದ್ರು ಯುಧಿಷ್ಠಿರನ ಹತ್ರ. ಯಾಕೆ ಬರ್ತಾ ಇದ್ರು? ದರ್ಶನೋತ್ಸುಕಾಹ, ಯುಧಿಷ್ಠಿರ ರಾಜನ ದರ್ಶನವನ್ನು ಮಾಡಬೇಕು ಅಂತ ಬರ್ತಾ ಇದ್ರು. ಅಥವಾ ಪ್ರತಿಗ್ರಹಾಯ, ರಾಜ ಏನೋ ದಾನ ಕೊಡ್ತಾ ಇದ್ದಾನೆ ಅಂದ್ರೆ ನಿಸ್ಕೊಳ್ಳಿಕ್ಕೆ ಬರ್ತಾ ಇದ್ರು. ಅಥವಾ ಯಾಜನಾಯ, ಮನೆಯಲ್ಲಿ ಏನಾದರೂ ಕೂಡ ಅಂದ್ರೆ ಅರಮನೆಯಲ್ಲಿ ಯಜ್ಞ ಯಾಗಾದಿಗಳು ನಡೆದಿದ್ರೆ ಅದರಲ್ಲಿ ಪಾಲ್ಗೊಳ್ಳಿಕ್ಕೋಸ್ಕರ ಬರ್ತಾ ಇದ್ರು. ಬರ್ತಾ ಇದ್ದಿದ್ದು ಮೂರೇ ಕಾರಣ. ಒಂದು, ರಾಜನ ದರ್ಶನ ಮಾಡ್ಲಿಕ್ಕೆ ಅಂತ, ದಾನ ಕೊಡ್ತಾ ಇದ್ರೆ ದಾನ ಸ್ವೀಕಾರ ಮಾಡ್ಲಿಕ್ಕೆ ಅಂತ, ಅಥವಾ ಯಜ್ಞ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಂತ. ದರ್ಶನೋತ್ಸುಕಾಹ ಪ್ರತಿಗ್ರಹಾಯ, ಪ್ರತಿಗ್ರಹನೇ ಸ್ವೀಕಾರ ಮಾಡೋದು, ದಾನ ಸ್ವೀಕಾರ ಮಾಡೋದು, ಅಥವಾ ಯಾಜನಾಯ, ಇಷ್ಟಕ್ಕೋಸ್ಕರವೇ ಬರ್ತಾ ಇದ್ರು ಅಂತ. ತಮ್ಮದೇ ಯಾವ್ದೋ ಕೆಲಸ ಆಗ್ಬೇಕು, ಅವರು ಈ ಕಾರ್ಯವನ್ನು ಮಾಡ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಲಂಚ ಕೇಳಿದ್ರು, ಅದು ಇದು ಅಂತ ಯಾವ ತಮ್ಮ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಕ್ಕೋಸ್ಕರವೂ ಕೂಡ ಏನ್ ಮಾಡ್ತಾ ಇರ್ಲಿಲ್ಲ, ಅಲ್ಲಿ ಹೋಗ್ತಾ ಇರ್ಲಿಲ್ಲ ಯುಧಿಷ್ಠಿರನ ಹತ್ರ ಅಂತ. ಯಾಕೆ ಅಂತಂದ್ರೆ ಕಾರ್ಯಾರ್ಥಿನಃ ನೈವಯಾಂತಿ. ಯಾಕೆ? ವೃಕೋದರೇಣ ಅಖಿಲಾನಿ ಕಾರ್ಯಾಣಿ ಸಿದ್ಧಂತಿ. ಎಲ್ಲ ಕಾರ್ಯಗಳನ್ನು ಕೂಡ ಅರಮನೆಯ ಹೊರಗಡೆಯೇನೆ ಭೀಮಸೇನ ದೇವರು ಮಾಡಿ ಮುಗಿಸ್ಬಿಡ್ತಾ ಇದ್ರು ಅಂತೆ. ರಾಜನ ತನಕ ಅದು ಬರುವಂತಹ ವಿಚಾರವೇ ಇಲ್ಲ, ಪ್ರಸ್ತಾವವೇ ಇಲ್ಲ. ಎಲ್ಲ ಕೆಲಸಗಳು ಕೂಡ ಭೀಮಸೇನ ದೇವರು ಅನಾಯಾಸವಾಗಿ ಆ ಪ್ರಜೆಗಳಿಗೆ ಯಾವ ರೀತಿಯಾಗಿ ಮನಸ್ಸಿಗೆ ಬರಬೇಕೋ ಅದೇ ರೀತಿಯಾಗಿ ಸ್ಪಷ್ಟವಾಗಿ ಅದನ್ನ ಮಾಡಿ ಮುಗಿಸ್ತಾ ಇದ್ರು. ಹಾಗಾಗಿ ಯಾವ ಕೆಲಸಗಳು ಕೂಡ ಆಗಿಲ್ಲ, ನಮಗೆ ಯಾವ ತೊಂದರೆ ಇದೆ, ಈ ಒಂದು ಲೋಪದೋಷಗಳಿವೆ ಅಂತ ಯಾವ ಪ್ರಜೆಗಳು ಕೂಡ ಧರ್ಮರಾಜನ ಹತ್ರ ಬರ್ತಾ ಇರ್ಲಿಲ್ಲ. ಬರೋದು ಅಂದ್ರೆ ಮೂರೇ ಕಾರಣ: ಒಂದು ದರ್ಶನ, ಒಂದು ಪ್ರತಿಗ್ರಹ, ಒಂದು ಯಾಜನ. ಹೀಗೆ ವೈಭವದಿಂದಾಗಿ ಧರ್ಮರಾಜನ ರಾಜ್ಯಭಾರ ಭೀಮಸೇನ ದೇವರ ನೇತೃತ್ವದಲ್ಲಿ ನಡೀತಾ ಇತ್ತು. ಮುಂದೆ ಗಂಧರ್ವ ವಿದ್ಯಾಧರ ಚಾರಣಾಶ್ಚ ಸೇವಂತ ಏತಾನ್ ಸತತಂ ಸಮಸ್ತಾಹ. ಯಥಾ ಸುರೇಂದ್ರಂ ಮುನಯಶ್ಚ ಸರ್ವೇ ಆಯಾಂತಿ ದೇವಾಃ ಅಪಿ ಕೃಷ್ಣಮರ್ಚಿತುಂ.
ಪದಚ್ಛೇದ ಗಂಧರ್ವ ವಿದ್ಯಾಧರ ಚಾರಣಾಃ ಚ ಸೇವಂತೆ ಏತಾನ್ ಸತತಂ ಸಮಸ್ತಾಃ ಯಥಾ ಸುರೇಂದ್ರಂ ಮುನಯಃ ಚ ಸರ್ವೇ ಆಯಾಂತಿ ದೇವಾಃ ಅಪಿ ಕೃಷ್ಣಂ ಅರ್ಚಿತುಂ. ಆವಾಗ ಅಲ್ಲಿಗೆ ಗಂಧರ್ವ ವಿದ್ಯಾಧರ ಚಾರಣಾಃ, ಗಂಧರ್ವರು, ವಿದ್ಯಾಧರರು, ಚಾರಣರು, ನೃತ್ಯ ಮಾಡುವಂತವರು, ಹಾಡನ್ನ ಹಾಡುವಂತವರು ಮತ್ತು ವಾದ್ಯಗಳನ್ನು ಬಾರಿಸುವಂತಹವರು, ದೇವಲೋಕದ ಒಂದು ಗಾಯಕರು, ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಸುರೇಂದ್ರಂ ಸತತಂ ಸೇವಂತೆ, ದೇವೇಂದ್ರನನ್ನು ಯಾವ ರೀತಿಯಾಗಿ ಸೇವಿಸ್ತಾ ಇದ್ರು, ಅರ್ಥಾತ್ ದೇವೇಂದ್ರನ ಮುಂದೆ ಯಾವ ರೀತಿಯಾಗಿ ತಮ್ಮ ವಿದ್ಯೆಯ ಪ್ರದರ್ಶನವನ್ನು ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಪಾಂಡವರ ಹತ್ತಿರವೂ ಕೂಡ ಬಂದು ಆ ಒಂದು ತಮ್ಮ ವಿದ್ಯೆಯನ್ನ ಸಮರ್ಪಣೆ ಮಾಡಿ ಹೋಗ್ತಾ ಇದ್ರು ಅಂತೆ. ಮನುಷ್ಯ ರೂಪದಲ್ಲಿ ಬಂದು ಅವರ ಮುಂದೆ ನೃತ್ಯವನ್ನ, ವಾದ್ಯವನ್ನ, ಹಾಡನ್ನು ಹಾಡುವುದು ಮುಂತಾದಂತಹ ಲಲಿತ ಕಲೆಗಳ ಪ್ರದರ್ಶನವನ್ನು ಮಾಡ್ತಾ ಇದ್ರು ಅಂತ. ಅಷ್ಟು ಮಾತ್ರ ಅಲ್ಲ, ಸರ್ವೇ ಮುನಯಃ ದೇವಾಹಪಿ, ಅನೇಕ ದೇವಾನುದೇವತೆಗಳು ಮತ್ತು ಋಷಿ ಮುನಿಗಳೆಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ರು. ಯಾಕೆ? ಕೃಷ್ಣ ಮರ್ಚಿತುಂ, ಇಂದ್ರಪ್ರಸ್ಥಕ್ಕೆ ಬಂದ್ರೆ ನಮಗೆ ಬರೀ ಪಾಂಡವರು ಸಿಗೋದಿಲ್ಲ, ಪಾಂಡವರ ಜೊತೆಗೆ ಪರಮಾತ್ಮನ ಎರಡು ದಿವ್ಯವಾದಂತಹ ರೂಪಗಳು. ಯಾಕೆಂದ್ರೆ ವೇದವ್ಯಾಸ ದೇವರಾಗಲಿ ಕೃಷ್ಣ ದೇವರಾಗಲಿ ಆದಷ್ಟು ಹೆಚ್ಚು ಕಾಲ ಇಂದ್ರಪ್ರಸ್ಥದಲ್ಲಿ ಇರ್ತಾ ಇದ್ರು ಅಂತೆ. ಹಾಗಾಗಿ ಅವರ ದರ್ಶನ ಅನಾಯಾಸವಾಗಿ ಆಗುತ್ತೆ ಅಂತ ಋಷಿಮುನಿಗಳೆಲ್ಲರೂ ಕೂಡ ಇಂದ್ರಪ್ರಸ್ಥಕ್ಕೆ ಬಂದು ಕೃಷ್ಣನ ದರ್ಶನವನ್ನು ಮಾಡ್ತಾ ಇದ್ರು, ವೇದವ್ಯಾಸ ದೇವರ ದರ್ಶನವನ್ನು ಮಾಡ್ತಾ ಇದ್ರು. ಹೀಗೆ ಒಂದು ಹಂತದಲ್ಲಿ ಹಿಂದೆ ಹೇಳಿದಂತೆ ಇಂದ್ರಪ್ರಸ್ಥ ಕೇವಲ ಇಂದ್ರ ಆಳಿ ಹೋಗಿದ್ದ ಅಂತ ಇಂದ್ರಪ್ರಸ್ಥ ಆಗಿದ್ದಲ್ಲ, ಪಾಂಡವರು ಆಳ್ತಾ ಇರಬೇಕಾದ್ರೆ ದೇವೇಂದ್ರನ ಆ ಅಮರಾವತಿ ಯಾವ ರೀತಿಯಾಗಿ ವೈಭವದಿಂದ ಇರ್ತಾ ಇತ್ತು, ಹಾಗೆ ಇಂದ್ರಪ್ರಸ್ಥವು ಕೂಡ ಹೆಸರಿಗೆ ತಕ್ಕಂತೆ ಅಮರಾವತಿಯಂತೆ ಸದಾ ಕಾಲ ಧರ್ಮ ಕಾರ್ಯಗಳು, ಪ್ರಜೆಗಳಿಗೆ ಸರ್ವ ಸಮೃದ್ಧಿ, ಯಾರಿಗೂ ಯಾವ ಕೊರತೆ ಇಲ್ಲ, ವಿಶೇಷವಾಗಿ ಪರಮಾತ್ಮನ ಎರಡು ರೂಪಗಳ ನಿರಂತರ ಸನ್ನಿಧಾನ. ಅದಾದ ಮೇಲೆ ದೇವಾನುದೇವತೆಗಳು, ಸಿದ್ಧರು, ಚಾರಣರು, ಗಂಧರ್ವರು, ಋಷಿಮುನಿಗಳು, ಜ್ಞಾನಿಗಳು, ಹೀಗೆ ಸಾಕ್ಷಾತ್ ದೇವೇಂದ್ರನ ಅಮರಾವತಿಯಂತೆ ಈ ಒಂದು ಇಂದ್ರಪ್ರಸ್ಥ ಕಂಗೊಳಿಸ್ತಾ ಇತ್ತು. ಮುಂದೆ ತೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮಾಃ ಪ್ರವರ್ತಿತಾಃ ಏವ ತತೋಧಿಕಾಶ್ಚ. ವೃದ್ಧಿಶ್ಚ ತಸ್ಮಾತ್ ಅಧಿಕಾ ಸುವರ್ಣ ರತ್ನಾಂಬರಾಧೇರಪಿ ಸಸ್ಯ ಸಂಪದಾಂ. ಪದಚ್ಛೇದ ತೇಷಾಂ ರಾಷ್ಟ್ರೆ ಕಾರ್ತಯುಗಾಃ ಹಿ ಧರ್ಮಾಃ ಪ್ರವರ್ತಿತಾಃ ಏವ ತತೋ ತತಃ ಅಧಿಕಾಃ ಚ ವೃದ್ಧಿಃ ಚ ತಸ್ಮಾತ್ ಅಧಿಕಾ ಸುವರ್ಣ ರತ್ನಾಂಬರಾದೇಃ ಅಪಿ ಸಸ್ಯ ಸಂಪದಾಂ. ಪಾಂಡವರು ರಾಜ್ಯಭಾರವನ್ನು ಮಾಡಬೇಕಾದ್ರೆ
ಯಾವ ರೀತಿಯಾದಂತ ಧರ್ಮಾಚರಣೆ ಇತ್ತು ಅಂತ. ಸಾಮಾನ್ಯವಾಗಿ ಶಾಸ್ತ್ರ ಹೇಳುವಂತೆ ಕೃತಯುಗ ಅದು ಸಂಪೂರ್ಣ 100% ಧರ್ಮದ ಯುಗ. ತ್ರೇತಾಯುಗ ಬಂದಾಗ ಒಂದು ಪಾದ ಕಡಿಮೆ ಆಯ್ತು, ಅರ್ಥಾತ್ 25% ಕಡಿಮೆ ಆಯಿತು ಧರ್ಮಾಚರಣೆ. ದ್ವಾಪರ ಬಂದಾಗ 50% ಕಡಿಮೆ ಆಯಿತು ಅಂತ ಹೇಳುತ್ತೆ. ಆದರೆ ಪಾಂಡವರು ರಾಜ್ಯಭಾರವನ್ನು ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಕಾರ್ತಯುಗ ಹಿ ಧರ್ಮ ಪ್ರವರ್ತಿತ, ಕೃತಯುಗದ ಧರ್ಮಾಚರಣೆ ಇತ್ತು ಅಂತೆ. ಅಂದ್ರೆ ಯಾರು ಕೂಡ ಧರ್ಮಾಚರಣೆ ಮಾಡ್ತಾನೆ, ಅಧರ್ಮಾಚರಣೆ ಮಾಡ್ತಾ ಇರ್ಲಿಲ್ಲ ಅಂತ. ಯಾಕೆಂದ್ರೆ ಸಾಕ್ಷಾತ್ ಧರ್ಮಮೂರ್ತಿಗಳಾದಂತಹ ಪರಮಾತ್ಮ ಇದ್ದಾನೆ, ಭೀಮಸೇನ ದೇವರಿದ್ದಾರೆ, ಧರ್ಮರಾಜ ಇದ್ದಾನೆ. ಇವರ ಆಳ್ವಿಕೆಯಲ್ಲಿ ಅಲ್ಲಿ ಕೃತಯುಗದ ಧರ್ಮಾಚರಣೆಗಳೇನೆ ಅಲ್ಲಿ ನಡೀತಾ ಇತ್ತು ಅಂತೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತಲೂ ಕೂಡ ಅಧಿಕವಾದಂತ ಧರ್ಮಾಚರಣೆ ಅಲ್ಲಿ ಇತ್ತು ಅಂತ. ಅಂದ್ರೆ ತಾತ್ಪರ್ಯ ಇಷ್ಟು, ಕೃತಯುಗದ ಧರ್ಮಾಚರಣೆಯನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ದ್ವಾಪರದಲ್ಲಿ ಮಾಡಿದರೆ ಬರುತ್ತೆ ಅಂತ. ಯಾಕೆಂದ್ರೆ ಕೃತಯುಗದಲ್ಲಿ ಧರ್ಮಾಚರಣೆಯನ್ನ ಮಾಡ್ಲಿಕ್ಕೆ ಪೂರಕವಾದಂತಹ ವಾತಾವರಣ ಎಲ್ಲ ಕಡೆ ಇರುತ್ತೆ, ಪಾಸಿಟಿವ್ ಆದಂತಹ ವಾತಾವರಣವೇ ಇರುತ್ತೆ. ಆದರೆ ದ್ವಾಪರ ಇರೋದು 50% ಧರ್ಮ ಮಾತ್ರ, ಇನ್ನು 50% ಧರ್ಮವೇ ಇದೆ. ಹಾಗಾಗಿ ಕೃತಯುಗದಲ್ಲಿ 1000 ವರ್ಷ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ದ್ವಾಪರದಲ್ಲಿ 1 ವರ್ಷ ಮಾಡಿದ್ರೆ ಬರುತ್ತೆ. ಅದಕ್ಕೋಸ್ಕರವೇ ಭಾಗವತಲ್ಲಿ ಹೇಳುವಂತೆ ಕೃತೆ ಯಧ್ಯಾಯತೋ ಪುಂಬಿಹಿ ತ್ರೇತಾಯ ಮಿಜತೋ ಮಖೈಹಿ ದ್ವಾಪರೇ ಪರಿಚರ್ಯಾಯಾಮ್ ಕಲೌತ ಧರಿಕೀರ್ತನಾಥ್ ಅಂತ. 1000 ವರ್ಷ ತಪಸ್ಸನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತಾ ಇತ್ತು ಕೃತಯುಗದಲ್ಲಿ, ಅಷ್ಟು ಪುಣ್ಯ ಕಲಿಯುಗದಲ್ಲಿ ಕೇವಲ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೃತಯುಗದಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಋಷಿಮುನಿಗಳು, ದೇವತೆಗಳು, ರಾಜ ಮಹಾರಾಜರುಗಳು ಕಲೌ ಇಚ್ಛಂತಿ ಸಂಭವಂ ಅಂತ ತಾವು ತಪಸ್ಸನ್ನು ಮಾಡಿ ವರವನ್ನು ಕೇಳ್ತಾ ಇದ್ರು ಅಂತೆ. ಏನು ವರ? ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ. ಯಾಕೆಂದ್ರೆ ಕೃತಯುಗದಲ್ಲಿ ಪುಣ್ಯ ಸಂಪಾದನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಯಾಕೆಂದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣ ಇರುತ್ತೆ, ಧರ್ಮಕ್ಕೆ ಪೂರಕವಾದಂತ ವಾತಾವರಣವೇ ಇರುತ್ತೆ. ಹಾಗಾಗಿ ಸಾಧನೆ ಜಾಸ್ತಿ ಮಾಡಬೇಕು. ಬಟ್ ಕಲಿಯುಗ ಹಾಗಲ್ಲ, ಇಲ್ಲಿ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಪೂರಕವಾದಂತಹ ವಾತಾವರಣ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಮಾಡಿದರೂ ಕೂಡ ಪುಣ್ಯ ಜಾಸ್ತಿ. ದ್ವಾಪರಿಗೂ ಕೂಡ ಹತ್ರ ಹತ್ರ ಅದೇ ರೀತಿಯಂತಹ ಪೊಸಿಷನ್ ಇರೋದು. ಯಾಕಂದ್ರೆ ಅಲ್ಲಿ 50% ಅಧರ್ಮ, 50% ಧರ್ಮ. ಕಲಿಯುಗ 75% ಅಧರ್ಮ, 25% ಧರ್ಮ. ಹಾಗಾಗಿ ಕೃತಯುಗದ ಧರ್ಮಾಚರಣೆಗಿಂತಲೂ ಕೂಡ ಹೆಚ್ಚಿನ ಧರ್ಮಾಚರಣೆ ಎಂಬುದು ಅಲ್ಲಿ ನಡೀತಾ ಇತ್ತು. ಅದಾದ ಮೇಲೆ ಆ ಒಂದು ಧರ್ಮಾಚರಣೆಯ ಪ್ರಭಾವದಿಂದಾಗಿ ಸುವರ್ಣ ರತ್ನಾಂಬರಾದೇಹಿ ಸಸ್ಯ ಸಂಪದ, ಸುವರ್ಣ ನಿತ್ಯ ಅಭಿವೃದ್ಧಿ ಆಗ್ತಾ ಇತ್ತು. ಸುವರ್ಣ, ರತ್ನ, ಅಂಬರ ಅಂದ್ರೆ ಬಟ್ಟೆ, ಮತ್ತು ಸಸ್ಯ ಸಂಪದ, ಸಸ್ಯ ಸಂಪತ್ತು ಎಲ್ಲವೂ ಕೂಡ ಸಮೃದ್ಧವಾಗಿ ಇತ್ತು ಅಂತ. ಒಟ್ಟಿನಲ್ಲಿ ಒಂದು ಮಾತಿದೆ, ರಾಜ ಕಾಲಸ್ಯ ಕಾರಣಂ ಅಂತ. ರಾಜ ಧರ್ಮಿಷ್ಠನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ರೆ ಎಂತಹ ಘೋರ ಕಲಿಯುಗವೂ ಕೂಡ ಕೃತಯುಗವಾಗಿ ಪರಿಣಾಮ ಆಗುತ್ತೆ ಅಂತ. ಹಾಗೆ ಧರ್ಮರಾಜ, ಭೀಮಸೇನಾದಿಗಳು ರಾಜ್ಯಭಾರವನ್ನು ಮಾಡ್ಬೇಕಾದ್ರೆ ಆ ಒಂದು ರಾಜ್ಯದಲ್ಲಿ ಕೃತಯುಗಕ್ಕಿಂತಲೂ ಕೂಡ ಹೆಚ್ಚಿನ ಧರ್ಮಾಚರಣೆಗಳನ್ನ ಪ್ರಜೆಗಳು ಮಾಡ್ಲಿಕ್ಕೆ ಅನುಕೂಲವಾಯಿತು ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಅದಕ್ಕನುಗುಣವಾಗಿ ಒಳ್ಳೆ ಅಭಿವೃದ್ಧಿ, ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯಾದಿಗಳ ಅಭಿವೃದ್ಧಿ, ಬಟ್ಟೆಗಳ ಅಭಿವೃದ್ಧಿ ಮತ್ತು ಸಸ್ಯಗಳ ಅಭಿವೃದ್ಧಿ, ಒಟ್ಟಿನಲ್ಲಿ ಯಾವುದಕ್ಕೂ ಕೂಡ ಕೊಂದು ಕೊರತೆ ಇಲ್ಲದಂತೆ ವೈಭವದಿಂದಾಗಿ ಜನರು ಜೀವನ ಮಾಡುವಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಅದಕ್ಕೆ ಪ್ರಧಾನವಾದಂತಹ ಕಾರಣ ಅವರು ಮಾಡಿದಂತಹ ಧರ್ಮಾಚರಣೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಧರ್ಮರಾಜ ಇನ್ನೊಂದು ಮದುವೆ ಆಗ್ತಾರೆ. ಆ ಎಲ್ಲಾ ವಿಚಾರಗಳನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.